बाब संहारमे कपिलं स्वार्पणं योबां पुष्पं महिला पुष्पवान् प्रजवान् वशवान् भवते नारायणपुष्पाणि समर्पयामि अज्ञातं प्रबध्यामि सद्धो जाताय वै नमो नमः भवे भवेनादि भवे भवस्वम भवोद्भवाय नमः वामदेवाय नमो ज्येष्ठाय नमः श्रेष्ठाय नमः रुद्राज की गुरु कुमारेश्वर महाराज की सिद्धेश्वर महाराज की महाराज की सिद्धेश्वर महाराज की नमः पार्वती महादेव ಗೌಡಪಂಥಿ ಸಂಸ್ಥಾನ ಹಿರೇಮಠದ ಲಿಂಗೈಕ್ಯ ಶ್ರೀ ಷಡಸ್ಥಲ ಪ್ರಮುಖರು ಸಿದ್ದರಾಮ ಮರಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಚೇತನಾ ಶಕ್ತಿಗಳಿರುವುದು ಹಾಗೂ ಪೂಜ್ಯ ನಡೆದಾಡುವ ದೇವರ 118ನೇ ಜಯಂತ್ಯೋತ್ಸವದ ಶಿವಕುಮಾರ ಸ್ವಾಮೀಜಿಯವರ ದಿವ್ಯ ಚೇತನಾ ಶಕ್ತಿಗಳಿರುವುದು ಹಾಗೂ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರ ಒಂದು ಪಾದಗಳಿಗೆ ನಡೆಯುವುದು ಅಮರಯ್ಯ ತಾತನವರಿಗೂ ಬಸವರಾಜ್ ನಾಡಗೌಡರವರಿಗೂ ಹಾಗೂ ಹಲವಾರು ಮುಖಂಡರಿಗೂ ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂತಹ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಅಮರೇಗೌಡ ಮಲ್ಲಾಪುರ ಊರಿನ ಸಹಿತ ಶರಣೆಂದು ಮಾಧ್ಯಮ ಪ್ರತಿನಿಧಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಪರಿಸರ ಪ್ರೇಮಿಗಳು ಶರಣಾರ್ಥಿಗಳು ಮಕ್ಕಳು ಕೇಳಿಸ್ಲಕತ್ತಿರಲ್ಲ ನಾವು ಹೇಳೋದು ಕೇಳಕತ್ತಿದ್ದ ಇವತ್ತು ಏಪ್ರಿಲ್ ಫೂಲ್ ಡೇ ಮೊದಲೇನು ಆಚರಿಸ್ತಿದ್ರಿ ನೀವು? ಏಪ್ರಿಲ್ ಫೂಲ್ ಡೇ ಅಂದರೆ ಮೂರ್ಖರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಿದ್ರಿ. ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಹೊರದೇಶದ ಸಂಸ್ಕೃತಿ. ಹೌದಾ? ಮೂರ್ಖರ ದಿನಾಚರಣೆ ಅಂತಂದ್ರೆ ಯಾರಿಗೆ ಮೂರ್ಖರಾಗ್ತಾರೋ ಅವರಿಗೆ ಮೂರ್ಖರ ದಿನಾಚರಣೆ ಅಂತೇಳಿ ಮಾಡಿಕೊಂಡು ಬಂದರು. ಆದರೆ ವಿಶೇಷವಾಗಿ ಅಮರೇಗೌಡ ಮಲ್ಲಾಪುರ ಅವರು ನಮ್ಮೆಲ್ಲರಿಗೆ ತಿಳುವಳಿಕೆ ಮೂಡುವುದರ ಮುಖಾಂತರವಾಗಿ ಏನು ತಿಳುವಳಿಕೆ ಮೂಡಿಸಿದ್ರಪ್ಪ ಅಂತಂದ್ರೆ ಹೊರದೇಶದ ಏಪ್ರಿಲ್ ಫೂಲ್ ಅಂದ್ರೆ ಮೂರ್ಖರ ದಿನಾಚರಣೆ ಮಾಡೋದು ಬೇಡ, ನಮ್ಮ ಉತ್ತರ ಕರ್ನಾಟಕದಲ್ಲಿ 2 ತಿಂಗಳ ಕಾಲ ಬಿರು ಬೇಸಿಗೆಯಿಂದ ನಾವೆಲ್ಲರೂ ಬಳತಾ ಇದ್ದೇವೆ. ಇದಕ್ಕೆ ನಾವು ಪರಿಹಾರ ಏನಪ್ಪಾ ಅಂತಂದ್ರೆ ಮರವನ್ನು ನೆಡೆಸಬೇಕು. ಆ ಮರ ನೆಡೋದ್ರ ಜೊತೆಗೆ ನಾವು ಅದರ ಒಂದು ನೆರಳಿನಲ್ಲಿದ್ದಾಗ ಮಾತ್ರ ಏಪ್ರಿಲ್ ಫೂಲ್ ಹೋಗಿ ಏಪ್ರಿಲ್ ಫೂಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಇವತ್ತಿನ ದಿವಸ ನಾವು ನೀವೆಲ್ಲರೂ ತಿಳ್ಕೋಬೇಕಾಗ್ತದೆ. ಮನುಷ್ಯ ಹುಟ್ಟು ಒಂದು ಯಾತ್ರೆ, ಸಾವು ಒಂದು ಯಾತ್ರೆ, ಇವುಗಳ ಮಧ್ಯದಲ್ಲಿ ತುಂಬಿಕೊಂಡಿರುವುದೇ ಜೀವನ ಜಾತ್ರೆ ಅಂತೇಳಿ ಕವಿಗಳು ಹೇಳ್ತಾರೆ. ಯಾಕಂದ್ರೆ ಹುಟ್ಟೋದು ಮತ್ತು ಸಾವು ಇವು ಮನುಷ್ಯನಿಗೆ ಯಾವಾಗಲೂ ಬರ್ತಾನೆ ಇರ್ತದೆ. ಇವುಗಳ ಮಧ್ಯದಲ್ಲಿ ನಾವೇನು ಶಾಶ್ವತವಾದ ಒಳ್ಳೆಯ ಜೀವನವನ್ನು ನಾವೇನು ಮಾಡ್ತೀವಲ್ಲ ಅಂತ ಜೀವನ ಯಾರು ಮಾಡ್ಯಾರಪ್ಪ ಅಂತಂದ್ರೆ ಅಮರೇಗೌಡ ಮಲ್ಲಾಪುರ ಅವರು ಇವತ್ತಿನ ದಿವಸ ಪ್ರಕೃತಿಯ ಕಂದನಾಗಿ ಮಾಡ್ತಿದ್ರಲ್ಲ, ಇದು ನಿಜವಾಗ್ಲೂ ಸಹಿತ ಅರ್ಥಪೂರ್ಣವಾದ ಜೀವನ ಅಂತೇಳಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಹೆಮ್ಮೆಲಿಂದ ತಿಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಜೀವನ ಜಾತ್ರೆ ಅಂತ ಹೇಳ್ತಾರೆ. ನಮ್ಮ ಜೀವನ ಒಳ್ಳೆಯ ಜೀವನದ ಜಾತ್ರೆ ಆದಾಗ ಮಾತ್ರ ನಮ್ಮ ಯಾತ್ರೆ ಸುರಕ್ಷಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ತಿಳಿಸಿ. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಯಾವುದೋ ಒಂದು ಪ್ರಸಂಗದಲ್ಲಿ ನೋಡ್ರಿ, ಇವತ್ತು ಎಷ್ಟೇ ಗಳಿಸಿದ್ರು ಸಹಿತ, ಕೋಟಿ ಇದ್ರು ಸಹಿತ, ಏನು ಗಳಿಸಿದ್ರು ಸಹಿತ ಬಿರು ಬೆಸಲಿದೆ. ಯಾಕಂದ್ರೆ ನೀವು ಹೋಗಿ ರಾಜಸ್ಥಾನ ಮರಳಿನಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ. ರಾಜಸ್ಥಾನದ ಮರಳಿನಲ್ಲಿ ಹೋಗಿ ಇವತ್ತು ನಾನು AC ಐತಿ ಅದೈತಿ ಇದೈತಿ ಅಂತ ಹೇಳಿ ಕುಂತ್ಕೊಂಡವ್ರನ್ನ ಹೋಗಿ ನಾವು ರಾಜಸ್ಥಾನದಾಗ ಹಾಕಿದ್ರೆ ಹುಡುಕ್ತಿರ್ತಾರಂತೆ. ರಾಜಸ್ಥಾನ ಉಸಿರಿನಲ್ಲಿ ಏನಪ್ಪ ಅಂತಂದ್ರೆ ಎಲ್ಲಿ ನೆರಳು ಕಾಣ್ತದೆ ಅಲ್ಲಿ ಹೋಗಿ ನೋಡೋಣ. ಅಂದ್ರೆ ಮನುಷ್ಯನಿಗೆ ಎಷ್ಟೇ ಇದ್ರೂ ಸಹಿತ ಮನುಷ್ಯನಿಗೆ ಆಯಾಸ ಆದಾಗ, ದಣಿವಾದಾಗ ಮರದ ಒಂದು ನೆರಳು ನೋಡಿಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಸಹಿತ ಇರ್ತದೆ. ಅಂತಹ ಒಂದು ಗಿಡಗಳನ್ನು ಬೆಳೆಸೋದ್ರ ಜೊತೆಗೆ ನಾವು ಪ್ರಕೃತಿಯನ್ನು ಉಳಿಸೋಣ ಅಂತೇಳಿ ಇವತ್ತಿನ ದಿವಸ ತಿಳಿಸಿ, ಅದರ ಜೊತೆಗೆ ಅಮರೇಗೌಡರು ಮಲ್ಲಾಪುರ ಅವರು ಸಿದ್ಧಗಂಗಾ ಸ್ವಾಮಿಗಳ ಒಂದು 118ನೇ ಜಯಂತ್ಯೋತ್ಸವ ಮಾಡಿದ್ರು ಇವತ್ತಿನ ದಿವಸ. ಪ್ರಕೃತಿ ಉಳಿಸೋದ್ರ ಜೊತೆಗೆ ಹಸುವನ್ನು ಸಹಿತ ತಣಿಸ್ಬೇಕಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರು ಉಸಿರು ಆಡೋದ್ರ ಜೊತೆಗೆ ಆ ಉಸಿರಿಗೆ ಮತ್ತು ಏನಾದರೂ ಒಂದು ಪೌಷ್ಟಿಕತೆ ಬೇಕಲ್ಲ.
ಯಾವುದದು ಪೌಷ್ಟಿಕತೆ? ಆಹಾರ. ಗೊತ್ತಾಗುತ್ತಾ? ನೀವೆಲ್ಲರೂ ಹಸ್ಕೊಂಡಿರಪ್ಪ ಅಂತಂದ್ರೆ ನೀರು ಕುಡಿತೀರಿ, ಏನೋ ಕುಡಿತೀರಿ, ಅಂದ್ರೆ ಹೊಟ್ಟೆ ಹಸ್ಕೊಂಡಾಗ ಪೂರ್ತಿ ಹೊಟ್ಟೆ ಹಸುವಾಯ್ತಪ್ಪ ಅಂತಂದ್ರೆ ಆಹಾರ ಹುಡಿಕೊಂಡು ಹೋಗ್ತೀವಿ. ಯಾಕಂದ್ರೆ ಸಿದ್ಧಗಂಗಾ ಸ್ವಾಮಿಗಳವರ ಮೂಲ ಧ್ಯೇಯ ಏನಪ್ಪ ಅಂತಂದ್ರೆ ಯಾರು ಹಸಿವಿನಿಂದ ಬಂದಿರ್ತಾರೋ ಅಂಥವರಿಗೆ ಒಂದು ತುತ್ತು ಅನ್ನ ಹಾಕಿ ಅಲ್ಲೇ ಪರಮಾತ್ಮ ಕಾಣ್ತಾನೆ ಅಂತೇಳಿ ಅವರ ಒಂದು ಧ್ಯೇಯ ವಾಕ್ಯ. ಅಂಥ ಒಂದು ವಾಕ್ಯವನ್ನು ಪಾಲಿಸಿರ್ತಕ್ಕಂಥ ಅಮರೇಗೌಡ ಮಲ್ಲಾಪುರ ಅವರು ಇವತ್ತಿನ ದಿವಸ ಸಿದ್ಧಗಂಗಾ ಸ್ವಾಮಿಗಳ ಒಂದು 118ನೇ ಜಯಂತ್ಯೋತ್ಸವದ ಮುಖಾಂತರವಾಗಿ ಇವತ್ತು ದಾಸೋಹ ದಿನವನ್ನಾಗಿ, ಪ್ರಕೃತಿಯ ಮಡಿಲಲ್ಲಿ ದಾಸೋಹ ದಿನವನ್ನಾಗಿ ಆಚರಿಸಿರ್ತಕ್ಕಂಥ ಅಮರೇಗೌಡ ಮಲ್ಲಾಪುರಿಗೆ ಪ್ರತಿಯೊಬ್ಬರು ಸಹಿತ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸೋಣ ಅಂತೇಳಿ ಇವತ್ತಿನ ದಿವಸ ತಿಳಿಸಿ, ಇಂಥ ಕಾರ್ಯ ಪ್ರತಿಯೊಬ್ಬರು, ಯಾಕಂತಂದ್ರೆ ಇವತ್ತಿನ ದಿವಸ ಅಮರೇಗೌಡರು ಮಾಡ್ತಾರಪ್ಪ ಅಂತಂದ್ರೆ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಾಗ ಮಾತ್ರ ಇಂಥ ಕಾರ್ಯ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ತಿಳಿಸಿ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ನಮ್ಮ ಒಂದು 4 ಇದನ್ನು ವಿರಾಮ ಕೊಡ್ತಿದ್ದೇವೆ. ಓಂ ಶಿವಂ ಭೂಯ. ಮುದ್ದು ಮಕ್ಕಳೇ ಹಾಗೂ ರಾಜೇಂದ್ರ ಸ್ಕೂಲ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರೇ, ಇವತ್ತಿನ ದಿವಸ ನಮ್ಮ ನಡೆದಾಡ ದೇವರು ಶ್ರೀ 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 ಶಿವಕುಮಾರ ಸ್ವಾಮಿಯವರು 118ನೇ ಜನ್ಮ ದಿನಾಚರಣೆ. ಅದರ ಅಂಗವಾಗಿ ಪಕ್ಷಿಗಳಿಗೆ ಅರವಟ್ಟಿಗೆ, ಯಾಕಂದರೆ ನಮಗೆ ಬಾಯಾರಿಕಾದರೆ ನೀರು ಕೇಳ್ತೀವಿ ಅಥವಾ ನೀರು ಕುಡಿತೀವಿ, ಹೋಗಿ ಪಕ್ಷಿ ಏನು ಮಾಡಬೇಕು. ಹಾಗಾಗಿ ನಮ್ಮ ಮಿತ್ರರಾದ ಅಮರೇಗೌಡ ಮಲ್ಲಾಪುರ ಅವರು ಅನಸಿರಿಯ ಫೌಂಡೇಶನ್ ಅಧ್ಯಕ್ಷರು ಈ ಏಪ್ರಿಲ್ 1 ಏಪ್ರಿಲ್ ಕೂಲ್ ಆಗಿ ಮಾಡಲು ಹೊರಟಿದ್ದಾರೆ. ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನೀರು ಇಂಪಾರ್ಟೆಂಟ್ ಅಂತೇಳಿ ಎಲ್ಲ ಗಿಡಗಳಿಗೆ ಒಂದು ನೀರಿನ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲದೆ ಈಗ ಸುಮಾರು ಒಂದು 12 ವರ್ಷಗಳಿಂದ ಅವರು ಎಲ್ಲ ಹಳ್ಳಿ ಊರಿಗೆ ಮತ್ತು ನಮ್ಮ ನಗರಕ್ಕೆ ಗಿಡಗಳು ಹಚ್ಚಿ, ಈಗ ನೋಡಿರ್ಬೋದು 10 ವರ್ಷಗಳ ಹಿಂದೆ ಆಗಿತ್ತು ಸಿಂಧೂರು, ಈಗ ಆಗಿತ್ತು. ಈಗ ಎಲ್ಲೆಲ್ಲ ಹೋಗಲಿ, ಹಳ್ಳಿಯಲ್ಲಿ ಹೋಗಲಿ, ಎಲ್ಲೇ ಹೋಗಲಿ ಗಿಡಗಳು ಅಂತ ಕಾಣ್ತೀವಿ. ಹಾಗಾಗಿ ಇನ್ನು 10 ವರ್ಷದಲ್ಲಿ ಈಗ ಏನಿದು ಬಿಸಿಲಿನ ನಾಡು ಅಂತ ಹೇಳ್ತೀವಿ, ಇದು ಮಲೆನಾಡು ಆಗ್ಬೇಕಂತ ಹೇಳಿ ನಾನು ಈ ಮೂಲಕ ಎಲ್ಲರಿಗೂ ಕೇಳಿಕೊಳ್ತೇನೆ. ಈ ಮಲೆನಾಡು ಮಾಡೋಕೆ ಒಬ್ಬ ಅಮರೇಗೌಡ ಮಲ್ಲಾಪುರ ಸಾಲದು, ಎಲ್ಲ ಪ್ರತಿ ಊರಿಗೂ ಮತ್ತು ಪ್ರತಿ ಓಣಿಗೂ ಒಬ್ಬೊಬ್ಬ ಅಮರೇಗೌಡರಿಗೆ ಹಾಗೂ ಅವ್ರ ತಂಡದವರಿಗೆ ಆರೋಗ್ಯ, ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಗಿಡಗಳನ್ನು ನಡೆಸಲು ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತೀವಿ. ಈಗ ಅಮರೇಗೌಡರು ಹೇಳಿದಾಗ ಸಿಂಧನೂರಿನಲ್ಲಿ ಗಿಡ ಬೆಳೆಸುವಂಥದ್ದು, ಜನರಿಗೆ ಕೊಡಿಸುವಂಥ ಅರವಟ್ಟಿಗೆ ಕೂಡ ಸಿಂಧನೂರಲ್ಲಿ ಭಾಳಷ್ಟು ಆಗ್ಯಾವ. ಆದರೆ ವನಶ್ರೀ ಫೌಂಡೇಶನ್ ಒಂದು ವಿಶೇಷವಾಗಿ ಗಿಡಗಳಿಗೆ ನೀರೆರೆಯುವ ಜೊತೆಗೆ ಪಕ್ಷ ಇವರಿಗೆ ಎಲ್ಲ ಮಗಿ ಕಟ್ಟಿ ಬರೇಲಿ ತಂದು ಅದಕ್ಕೆ ಬಣ್ಣ ಹಚ್ಚಿ ಎಲ್ಲ ಮಾಡ್ತಕ್ಕಂಥ ಅಮರೇಗೌಡರನ್ನ ನಾವು ನೆನೆಸ್ಬೇಕು. ಇವತ್ತು ನಮ್ಮ ಸಿಂಧನೂರಿನಲ್ಲಿ ಇವತ್ತು ಮರಿಬಸವ ಟ್ರಸ್ಟ್, ಸಾನ ಆಸ್ಪತ್ರೆ ಮತ್ತು ನಮ್ಮ ಆರ್.ಸಿ. ಪಟೇಲ್ ಎಲ್ಲರೂ ಗಿಡಗಳು ಹಚ್ಚಕಚ್ಚಾರ. ಅದಕ್ಕೆ ಮೊದಲು ಅವ್ರು ಸೇರಿಪಟ್ಟಿದ್ದು ನಮ್ಮ ಅಮರೇಗೌಡ ಮಲ್ಲಾಪುರ ಅಮರೇಗೌಡ ಎಲ್ಲ ಗಿಡಗಳು ಹಚ್ಚಕ್ಕಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ 1 ಕೋಟಿ ಗಿಡ ಹಚ್ಚು ಅಂತ ಹೇಳಿದ್ವಿ, ಆದರೂ ಅದಕ್ಕಿಂತ ಮುಂಚಿತವಾಗಿ ಅಮರೇಗೌಡ. ಅದಕ್ಕೆ ನಾವೆಲ್ಲರೂ ಸಿಂಧನೂರಿನವರು ಇವತ್ತು ಅಮರೇಗೌಡರಿಗೆ ಏನೋ ಹೇಳಿದಂಗೆ ನಾವೆಲ್ಲ ಸಹಕಾರ ಕೊಡ್ಬೇಕು. ಅಮರೇಗೌಡರು ನೀರಿನ ಟ್ಯಾಂಕ್ ತಂದು ಟ್ಯಾಂಕರ್ಲಿಂದ ಗಿಡಗಳಿಗೆಲ್ಲ ನೀರು ಹಾಕಿದ್ರು. ಟ್ಯಾಕ್ಟರ್ ಒಂದು ಗಾಡಿ ಖರ್ಚೇನಾಗ್ತದೆ, ಒಂದು ಟ್ಯಾಂಕರ್ ಖರ್ಚೇನಾಗುತ್ತೆ, ಅದಕ್ಕೆ ಡೀಸೆಲ್ ಡ್ರೈವರ್ ಒಂದು ಏನು ಖರ್ಚು ಆಗ್ತದೆ ನಾವೆಲ್ಲ ಆಲೋಚನೆ ಮಾಡಬೇಕು. ನಾವು ಬರೀ ಅಮರೇಗೌಡರಿಗೆ ಬರೀ ಮಾತಾಡೋದಲ್ಲ, ನಮ್ಮ ಕೈಲಾದಷ್ಟು ತನುಮನ ಧನದಿಂದ ಸಹಾಯ ಮಾಡಿದಾಗ ಮಾತ್ರ ಈಗ ಸಂಘ ಸಂಸ್ಥೆಗಳು ಮುಂದರಕ್ಕೆ ಸಾಧ್ಯ. ಅವ್ರದ್ದೊಂದು ತಂಡ ಐತಿ ಪಾಪ, ಯಡಿಗನಾಳವರು, ಬಳಗನೂರವರು, ಕುರುವಾಳವರು, ಎಲ್ಲ ಒಬ್ಬೊಬ್ಬರು ಹೊರಬಂದ ಇರ್ತಕ್ಕಂಥವ್ರು ಇದಕ್ಕೆ ರೆಡಿ ಆಗಿರುವಂಥ ನೀರಾವರಿ ಭಾಗದವರು ರೆಡಿ ಆಗಿಲ್ಲ. ಇವತ್ತು ಅಮರೇಗೌಡದ್ದು ಸಣ್ಣ ಕುಟುಂಬ ರೈತರು, ತಂದೆ ತಾಯಿಗಳು, ಅದಕ್ಕಾದ ಮಕ್ಕಳು ಬರೆಗಳು ಇದೆಲ್ಲ ಮಾಡಿ ಈಗ ಸಮಾಜ ಸೇವೆ ಮಾಡಬೇಕಾಗೈತಿ. ಇದಕ್ಕೆ ನಮ್ಮ ಎಲ್ಲರೂ ಸಾಥ್ ಕೊಡಮ್ರಿ. ಮುಂದಿನ ದಿನದಲ್ಲಿ ಈಗ ಗಜಾರ್ಕೇಶ ಕೊಟ್ಟರು, ಇವತ್ತು ಸಾಥ್ ಕೊಟ್ಟರು. ಇವತ್ತು ಸ್ಕೂಲ್ಗೆ ಕೊಟ್ಟು ಸ್ಥಳಾವಕಾಶ ಮಾಡಿಕೊಟ್ಟು ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟು ಮತ್ತು ಇವತ್ತು ಜೊತೆಗೆ ಅನ್ನ ಪ್ರಸಾದ ಮಾಡೋಕತ್ತಿದ್ದಾರೆ. ಇವತ್ತು ನಿರಂತರ ದಾಸೋಹಿಗಳು ಯಾರಾದ್ರಿದ್ರೆ ಅವ್ರಿಗೆಲ್ಲ ಗೊತ್ತಿದೆ. ಇವತ್ತು ಗೂಗಲ್ಗೆ ಹೋಗಿ ಎಲ್ಲ ಚೆಕ್ ಮಾಡಿಬಿಟ್ಟು ಇವ್ರು ಏನು ಮಾಡೋದು ಇತಿಹಾಸಗಳನ್ನು ಇವತ್ತಿಗೂ ಹೊರಗಳಲ್ಲಿ ಬೆಂಕಿ ಯಾರಿಲ್ಲ. ಇವತ್ತು ಪುಟ್ಟರಾಜ ಗಾವೆಗಳು ಅಂಗವಿಕಲರಿಗೆ, ಕುರುಡರಿಗೆ, ಕಣ್ಣು ಕಾಲಿಲ್ಲದವರಿಗೆ ವಿದ್ಯಾಭ್ಯಾಸ ಕೊಟ್ಟರು. ಇವತ್ತು ಅಂತಂದ್ರೆ ಇವ್ರು ಎಲ್ಲರಿಗೆ ಕೊಟ್ಟರು. ಇವತ್ತು ಕಾಲೇಜ್, ಮೆಡಿಕಲ್ ಕಾಲೇಜ್ ಎಲ್ಲ ಆಗಿದೆ. ಇವತ್ತು ಕೋಟಿಗಟ್ಟಲೆ ವಿದ್ಯಾರ್ಥಿಗಳು ಹೊರಗೆ ಬಂದಿದ್ದಾರೆ ಅವರ ಹಾಸ್ಟೆಲಿಂದ. ನಾವೆಲ್ಲರೂ ಸಾಥ್ ಕೊಡಬೇಕು ವನಶ್ರೀ ಫೌಂಡೇಶನ್ಗೆ ಅಂತೇಳಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರ ವತಿಸಿ ನಾನು ಹಾಕ್ಕೊಳ್ತೀನಿ. ನಮಸ್ಕಾರ. ಎಲ್ಲ ಹೊಲಸಾಗಿದ್ದಾವೆ. ನಮಗೆ ನೀರು ಕುಡಿಯೋದು ಕಷ್ಟ, ಪಕ್ಷಿಗಳಿಗೆ ಇನ್ನೇನು ಕಷ್ಟ ಇರ್ತದೆ ಅಂತಂದು
ವಿಚಾರ ಮಾಡ್ತಕ್ಕಂಥ ವಿಷಯ. ಇವತ್ತು ಮುಂದೆ ನೀರಿಗಾಗಿ ಯುದ್ಧಗಳು ಆಗಬಹುದು ಅಂತ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದಾವೆ ಈಗಾಗಲೇ. ಆ ನೀರನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮದೀಗಾಗಲೇ ಒಂದು ಹಂತಕ್ಕೆ ನಮ್ಮ ಏಸು ಅಲೆ ಹೋಗಿದೆ. ನೀವು ಮುಂದಿನ ಪ್ರಜೆಗಳು ನೀವು ಅದನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕು. ಈಗೆಲ್ಲ ಹಿರಿಯರು ನಮಗೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ. ಆ ವಿಚಾರಗಳ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಪ್ರತಿ ಶಾಲೆಯಿಂದ ಒಂದು ಮೆಮೊರಂಡಮ್ ಕೊಡಬೇಕಾಗಿದೆ. ನೀರಿನ ಸ್ವಚ್ಛತೆ ಇದರ ಬಗ್ಗೆ ಮಲೆನಾಡಲ್ಲಿ ಈಗಾಗಲೇ ಬೋರ್ವೆಲ್ ಕೊರೆಯೋದಕ್ಕೆ ರೆಸ್ಟ್ರಿಕ್ಷನ್ಸ್ ಆಗಿದೆ. ಆದರೂ ಕೂಡ ಸ್ವಚ್ಛವಾದ ನೀರಂತೂ ಬೇಕು ನಮಗೆ. ಈ ಅಮ್ರೇಗೌಡ ಇವತ್ತು ಎಲ್ಲ ಶಾಲಾ ಕಾಲೇಜ್ ಮಕ್ಕಳನ್ನು ಇಲ್ಲಿ ಸೇರಿಸಿ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ. ಈ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶಗಳಾಗಿದ್ದಾವೆ. ನೀವೆಲ್ಲರೂ ತಯಾರಾಗಬೇಕಾಗ್ತದೆ. ಮುಂದೆ ಅನಿವಾರ್ಯ ಇದೆ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಕುಮಾರ್ ಮಹಾಸ್ವಾಮಿಗಳ ಜನ್ಮದಿನಾಚರಣೆ ಇವತ್ತು. ಅಂಥ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ವನಶ್ರೀ ಫೌಂಡೇಶನ್ ಇವತ್ತು ಏಪ್ರಿಲ್ ಫೂಲ್ ಬದಲಾಗಿ ಏಪ್ರಿಲ್ ಕೂಲ್ ಅಂತೇಳಿ ಆಚರಣೆ ಮಾಡ್ತಿರುವುದು ಅರ್ಥಪೂರ್ಣವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮನುಷ್ಯ ಏನಿಲ್ಲ ಅಂದರೂ ಬದುಕ್ಬೋದು, ಆದರೆ ನೀರಿಲ್ಲಂದರೆ ಬದುಕೋದು ಭಾಳ ಕಷ್ಟ. ಇವತ್ತು ಮನುಷ್ಯರಿಗಾದರೆ ನಾವು ಕೇಳಿಪಡ್ತೀವಿ ನೀರು ಕೊಡ್ರಿ ಅಂತೇಳಿ, ಆದರೆ ಪ್ರಾಣಿ ಪಕ್ಷಿಗಳಿಗೆ ಕೇಳಿ ಪಡ್ಕೊಳ್ಳೋದು ಕಷ್ಟ. ಇವತ್ತು ಅಂಥ ನೀರಿನ ಅರವಟ್ಟಿಗೆಗಳು ಅಂದರೆ ಬೇರೆ ಬೇರೆ ಕಡೆಗೆಲ್ಲ ಬಹಳಷ್ಟು ವರ್ಷಗಳಿಂದ ಇವತ್ತು ವನಶ್ರೀ ಫೌಂಡೇಶನ್ ಮಾಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ಹಲವಾರು ಸಾಮಾಜಿಕಮುಖಿ ಕಾರ್ಯಗಳಲ್ಲಿ ಕೂಡ ವನಶ್ರೀ ಫೌಂಡೇಶನ್ ತೊಡಗಿಕೊಂಡಿದೆ. ಅಂಥ ವನಶ್ರೀ ಫೌಂಡೇಶನ್ಗೆ ಇವತ್ತು ಜಾಗದ ವ್ಯವಸ್ಥೆ ಹಾಗೂ ಇಲ್ಲಿ ಕಾರ್ಯಕ್ರಮ ನಡೆಯಲು ಅನುವು ಮಾಡಿಕೊಟ್ಟಂಥ ರಾಜೇಂದ್ರ ಮೆಮೋರಿಯಲ್ ಸ್ಕೂಲ್ನ ಅಧ್ಯಕ್ಷರು ಪದಾಧಿಕಾರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಇವತ್ತು ಇನ್ನೂ ಹೆಚ್ಚಿನ ಸಾಮಾಜಿಕಮುಖಿ ಕಾರ್ಯಗಳಲ್ಲಿ ವನಶ್ರೀ ಫೌಂಡೇಶನ್ ತೊಡಗಿಕೊಳ್ಳಿ ಅಂತ ಆಸ್ತಾ ನಾನು ಕರೆದು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ನಾಲ್ಕು ಮಾತು ಈ ನವದಂಪತಿಗಳಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಾವಯವದಲ್ಲಿ ಕೃಷಿ ಮಾಡಿದಂಥ ಈ ದಂಪತಿಗಳು ನಿಜವಾಗಿ ಈ ರಾಜ್ಯಕ್ಕೆ ಮಾದರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಸಂತೋಷ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆವರಣದಲ್ಲಿ ಇಂದು ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲ್ ಅಂತೇಳಿ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಹಾಗೂ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ 118ನೇ ಜಯಂತ್ಯೋತ್ಸವ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಮಾರ್ಗದರ್ಶಕರು ಮತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಬೆಂಬಲವಾಗಿ ನಿಂತಹ ಎಲ್ಲ ವೇದಿಕೆ ಮೇಲೆ ಆಸೀನಂಥ ಹಿರಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಶಾಲೆಯ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತಾ ಏಪ್ರಿಲ್ ಕೂಲ್ ಎಂಬ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಹಕಾರ ನೀಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರಸಾದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಕಾಣದ ಕೈಯಂತೆ ನಮಗೆ ಕೈ ಜೋಡಿಸ್ತಿದ್ದಾರೆ. ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಈಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಭಾಳಷ್ಟು ಈಗಾಗಲೇ ಮರಿಬಸವನಗೌಡ ಟ್ರಸ್ಟ್ ಅಮರೇಗೌಡ ಅಣ್ಣನವರು ಹೇಳಿದರು, ಇದೊಂದೇ ಕಾರ್ಯಕ್ರಮ ಅಲ್ಲ, ಕಾಣದ ಕೈಯಂತೆ ಯಾವಾಗಲೂ ವನಶ್ರೀ ಸಂಸ್ಥೆಗೆ ಭಾಳಷ್ಟು ನಾವು ಹೇಳ್ತಾ ಇರ್ತೀವಿ. ನಮಗೆ ಯಾರಪ್ಪ ಇವರು ಬೆಂಬಲವಾಗಿ ನಿಲ್ತಾರಂದರೆ ಭಾಳಷ್ಟು ಕಾಣದ ಕೈಗಳು ಹಿರಿಯರು ಭಾಳಷ್ಟು ಇದ್ದಾರೆ. ಶಿವನಗೌಡ ಇದ್ದಾರೆ, ರಾಜಗೌಡ ಅಣ್ಣ ಇದ್ದಾರೆ, ನಮ್ಮ ಅಶೋಕ್ ಜೀಜಣ್ಣ ಇದ್ದಾರೆ, ಸೋಮನಗೌಡ ಬಾದರ್ಲಿ ಅಣ್ಣವರು ಇದ್ದಾರೆ, ಅಶೋಕ್ ಅಣ್ಣವರು ಇದ್ದಾರೆ, ಹಾಗೂ ಎಲ್ಲ ಹಿರಿಯರು ಇದ್ದಾರೆ. ಭಾಳಷ್ಟು ಬಸವರಾಜ್ ಸಾವ್ಕಾರ್ ವಕೀಲರು ಹೇಳ್ಬೇಕಂದ್ರೆ ಭಾಳಷ್ಟು ಏನೇನು ಕಾರ್ಯಕ್ರಮ ಆಗಲಿ ಎಲ್ಲಿದೆ ಅಮರೇಗೌಡ ನಮ್ಮ ಪೆಟ್ರೋಲ್ ಬಂಕ್ನಲ್ಲಿ ಬಂದ್ಬಿಡು ಅದು ಕಾರ್ಯಕ್ರಮಕ್ಕೆ ಏನಾದ್ರು ಅಂತ ಹೇಳ್ತಾರೆ. ಅದು ಭಾಳ ಖುಷಿ. ಅದು ಯಾಕಂತಂದರೆ ಇಂಥ ಕಾಣದ ಕೈಗಳಿಂದ ಇವತ್ತು ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಇವತ್ತು ವನಶ್ರೀ ಫೌಂಡೇಶನ್ ಇಷ್ಟು ಬೆಳೀಲಿಕ್ಕೆ ಸಾಧ್ಯ. ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಈ ಕೈಗಳು. ಆದರೆ ಕೈ ಜೋಡಿಸಿದಂಥ ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಲ್ಲ, ಅದು ಬಲ ನನಗೆ. ಯಾಕಂತಂದರೆ ವಿದ್ಯಾರ್ಥಿಗಳಿದ್ದರೆ ಮಾತ್ರ ನಾವು ವನಶ್ರೀ ತಂಡ ಏನು ಮುನ್ನಡಲಿಕ್ಕೆ ಸಾಧ್ಯ. ನೀವು ಎಲ್ಲರೂ ಕೈ ಜೋಡಿಸ್ತಾ ಇದ್ದೀರಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಅಲ್ಲಿ ಕರೆ ಮಾಡಿದ ತಕ್ಷಣ ಎಲ್ಲ ಕಾಲೇಜಿನ ಪ್ರತಿಯೊಂದು ಸರ್ಕಾರಿ ಕಾಲೇಜು ಅಷ್ಟಲ್ಲ, ಖಾಸಗಿ ಶಾಲೆಯ ಕಾಲೇಜುಗಳು ಬರ್ತಾ ಇದ್ದಾರೆ. ಭಾಳಷ್ಟು ಖುಷಿ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ ಅತಿಥಿಗಳಲ್ಲ, ನೀವೆಲ್ಲರೂ ನನ್ನ ಕುಟುಂಬದ ಪ್ರತಿಯೊಬ್ಬರು ಅಣ್ಣಂದಿರು ಅಂತ ಹೇಳ್ಬೋದು. ನೀವೆಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರಲಿ. ಹಾಗೂ ಈಗ
ಯಾವುದೇ ನೀವು ಹೇಳಿದ್ವಿ ಆಗಲೇ ಈ ದಂಪತಿಗಳಿಗೆ ಬಗ್ಗೆ ನಾನು ಯಾಕೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೇನೆ ಅಂದರೆ, ನನಗೆ ಅಂದರೆ ಗಿಡ ಇಷ್ಟ. ಗಿಡ ಇವ್ರ ಹೊಲದಲ್ಲಿ ನೋಡಿದರೆ ಸಾವಿರಾರು ಗಿಡಗಳು. ಅದಕ್ಕೆ ನೀವು ಕೂಡ ಮಹಾಗನಿ ಆಯಿತು, ಶ್ರೀಗಂಧ ಆಯಿತು, ಈಗ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ ಒಲವು ಕೊಡಬೇಕು. ಬರೀ ಗಿಡ ಹಚ್ಚೋದಷ್ಟಲ್ಲ, ಸಾವಯವ ಕೃಷಿ ಕಡೆಗೆ ನೀವು ಒಲವು ಜಾಸ್ತಿ ಕೊಡಬೇಕು. ಇವತ್ತು ಕೇವಲ 12 ವರ್ಷದಿಂದ 40 ವರ್ಷದ ಒಳಗಡೆ ಹೃದಯಘಾತ ಆಗಿ ಕುಂತಲೇ ಇವತ್ತು ಭಾಷಣ ಮಾಡ್ತಾ ಕೆಲವರು ಸಾವನ್ನಪ್ಪಿರೋದು ನಾವು ಎಲ್ಲರೂ ನೋಡಿದ್ದೀವಿ. ಅಂತಹ ಸಾವನ್ನಪ್ಪು ಯಾವುದಕ್ಕೆ ಸಾವನ್ನಪ್ತಾ ಇದೀವಿ ಅಂದರೆ ವಿಷಕಾರಿ ಪದಾರ್ಥ ಆಹಾರವನ್ನು ತಿಂದು. ಅದಕ್ಕೋಸ್ಕರ ಇವತ್ತು ಯಾವುದೇ ಗೊಬ್ಬರದ ಅಂಗಡಿ ರಾಸಾಯನಿಕ ಗೊಬ್ಬರ ತೆಗೆದುಕೊಳ್ಳದೆ ತಾವೇ ತಯಾರಿಸಿ ತಮ್ಮ ಹಸುಗಳಿಂದ ತಯಾರಿಸಿದಂಥ ಗೊಬ್ಬರ ಆಯಿತು, ತಿಪ್ಪಿ ಗೊಬ್ಬರ ಆಯಿತು, ಅದನ್ನು ಹಾಕಿ ಆಕಳದ ಗೋಮೂತ್ರವನ್ನು ಹಾಕಿ ಸಿಂಪರಣೆ ಮಾಡಿ ಅದನ್ನು ಇವತ್ತು ಅಲ್ಲಿ ಭಾಗದಲ್ಲಿರುವಂತಹ ರೈತರಿಗೆ ತಿಳಿಸುವ ಮೂಲಕ ಇವತ್ತು ಈ ದಂಪತಿಗಳಿಗೆ ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ಒಂದು ಚಿಕ್ಕ ಸನ್ಮಾನ ಅಂತ ಹೇಳ್ಬೋದು, ದೊಡ್ಡದಲ್ಲ. ಈ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ನೀವೆಲ್ಲರೂ ಬಂದದಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರು ಇವತ್ತು ಭಾಳಷ್ಟು ಖುಷಿ ಆಗುತ್ತೆ. ವನಶ್ರೀ ಫೌಂಡೇಶನ್ಗೆ ಯಾವಾಗಲೂ ಬೆನ್ನೆಲುಬಾಗಿದ್ದಾರೆ. ಇವತ್ತು ಏನೇ ತಪ್ಪು ಮಾಡಿದ್ರು, ಏನು ಒಳ್ಳೇದು ಮಾಡಿದ್ರು ಕೂಡ ನಮಗೆ ಕರೆ ಮಾಡಿ ಹೇಳಿ ಈ ಥರ ಮಾಡ್ತಾ ಇದ್ದೀರಿ, ಒಳ್ಳೆ ಕೆಲಸ ಮಾಡಿರಿ, ಆಮೇಲೆ ಇಂತಿಂಥ ಇರ್ತವೆ ಕೆಲಸಗಳು, ಈ ಥರ ಇದ್ದವರಿಗೂ ಕೂಡ ಭಾಳಷ್ಟು ಸಪೋರ್ಟ್ ಮಾಡಿದಂಥ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಯಾವಾಗಲೂ ಚಿರಋಣಿ. ತದನಂತರ ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಇರುವಂಥವರು ಈಗಾಗಲೇ ಮಣ್ಣಿನ ಮಡಿಕೆಗಳು ಕಟ್ಟಿದ್ದೀವಿ. ಆ ಮಣ್ಣಿನ ಮಡಿಕೆಗಳಿಗೆ ನೀರು ಉಣಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗುವುದು. ದಯವಿಟ್ಟು ಮುಕ್ತಾಯ ಅಂತಲ್ಲ, ಇದು ಆರಂಭ. ಇದು ಏಪ್ರಿಲ್ 1 ಆರಂಭ, ಏಪ್ರಿಲ್ ಕೂಲ್ ದಿನಾಚರಣೆ. ಧನ್ಯವಾದಗಳು. ಸಿದ್ಧಗಂಗಾ ಶ್ರೀಗಳ ನೆನಪಿಗಾಗಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆಯನ್ನು ಮಾಡೋದರ ಮೂಲಕ ಕೇವಲ ಮನುಷ್ಯರ ಅರವಟ್ಟಿಗೆಲ್ಲ ಪ್ರಾಣಿಗಳಿಗೂ ಸಹ ಹಲವಾರು ವರ್ಷಗಳಿಂದ ಈ ಕೆಲಸವನ್ನು ವನಶ್ರೀ ಫೌಂಡೇಶನ್ ಅಂಬರೀಶ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಅದು ಭಾಳ ಶ್ಲಾಘನೀಯ ಅನ್ನುವಂಥ ಮಾತನ್ನು ಹೇಳಿ ಈ ವೇದಿಕೆ ಸಾಹಿತ್ಯವನ್ನು ನಡೆಸಿದಂಥ ಪೂಜ್ಯರ ಪಾದಕ್ಕೆ ಹನುಮಣಿದ್ದು ಮತ್ತು ಈ ಶಾಲೆಯ ಗುರುಗಳು ವಿದ್ಯಾರ್ಥಿಗಳು ವಂದಿಸಿ ಬೇಸಿಗೆ ಸಮಯದಲ್ಲಿ ಅದು ಈ ವರ್ಷ ಹವಾಮಾನ ಇಲಾಖೆ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬೇಸಿಗೆ ಇನ್ನೂ ತೀವ್ರಗತಿಯಲ್ಲಿ ಇರ್ತದೆ. ಬಹುಶಃ 2 ಡಿಗ್ರಿ ಕನಿಷ್ಠ ಕಳೆದ ಹಲವಾರು ವರ್ಷಗಳಿಗಿಂತ ಜಾಸ್ತಿ ಆಗುವಂಥ ಸಂಭವ ಇದೆ. ಈಗಾಗಲೇ ಜಿಲ್ಲಾ ಆಡಳಿತಗಳು ಎಲ್ಲರಿಗೂ ಸಹ ಎಚ್ಚರವನ್ನು ವಹಿಸ್ಕೋಬೇಕು. ಮಧ್ಯಾಹ್ನದಲ್ಲಿ ಹೊರಗಡೆ ಜಾಸ್ತಿ ಸುತ್ತಾಡೋದು ಬೇಡ ಅನ್ನುವಂಥದ್ದನ್ನು ಈಗಾಗಲೇ ಅವರೇ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ನಾವು ಮನುಷ್ಯರಿಗೆ ಇಂಥ ಎಚ್ಚರವನ್ನು ವಹಿಸೋಕ್ಕಾಗ್ತದೆ. ಅದರ ಪ್ರಾಣಿಗಳಿಗೆ ಭಾಳ ಕಷ್ಟ ಆಗೋದ್ರಿಂದ ಇವತ್ತು ಒಳ್ಳೆಯ ಕೆಲಸವನ್ನು ಇವತ್ತು ವನಶ್ರೀ ಫೌಂಡೇಶನ್ ಅವರು ಏಪ್ರಿಲ್ ಫೂಲ್ ಅಲ್ಲ, ಏಪ್ರಿಲ್ ಕೂಲ್ ಅಂತ ಭಾಳ ಬೇಸಿಗೆ ಸಮಯದಲ್ಲಿ ಒಂದು ಒಳ್ಳೆಯ ಸ್ಲೋಗನ್ ಜೊತೆಗೆ ಹಲವಾರು ವರ್ಷಗಳಿಂದ ಇವರು ಮಾಡ್ತಾ ಬಂದಿದ್ದಾರೆ. ಇವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಡಲಿ. ನಾವೆಲ್ಲ ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ ಇರಲಿ ಅಂತ ಚಪ್ಪಾಳೆ ತಟ್ಟಬೇಕು ಅವರಿಗೆ. ನಿಜವಾಗಿ ನಮ್ಮೂರಿನ ವನಶ್ರೀ ಅಂತಂದ್ರೆ ಪರಿಸರ ಸುತ್ತ ಮಾಡುವಂಥದ್ದು. ವನಶ್ರೀಯ ನಮ್ಮೂರಿನ ಹೆಮ್ಮೆಯ ಮಗ ಅಮರೇಗೌಡ ಅವರಿಗೆ ಶ್ರೀಗಳ ಆಶೀರ್ವಾದ ಸದಾ ಇರಲಿ. ಹಾಗೆಯೇ ನಮ್ಮ ಸಮರ್ಪಣಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಚಂದ್ರಗೌಡ ಅವರು ಅಮರೇಗೌಡ ಅವರಿಗೆ ಸನ್ಮಾನಿಸಬೇಕೆಂದು ವಿನಂತಿಸಿದ್ದಾರೆ. ಸಮಾಜ ಸೇವೆ, ಅನಾಥ ಆಶ್ರಮ ನಡೆಸ್ತಾ ಇದ್ದಾರೆ, ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಭಗವಂತ ಅವರಿಗೂ ಒಳ್ಳೇದು ಮಾಡಲಿ. ಜೋರಾದ ಚಪ್ಪಾಳೆ ತಟ್ಟಬೇಕು. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮೂರಿನ ಹೆಮ್ಮೆಯ ರೈತ ಬೆಳಗುರ್ಕಿ ಹನುಮನಗೌಡ ಮತ್ತು ನಮ್ಮ ವನ್ನನಗೌಡ ಅವರು ತಂದೆ ತಾಯಿ ಹೆಸರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 25,000 ರೂಪಾಯಿ ದತ್ತಿ ದಾನಿಗಳಾಗಿ ಈ ಸಂದರ್ಭದಲ್ಲಿ ಕೊಡಲಿದ್ದಾರೆ ಶ್ರೀಗಳ ಒಂದು ನೇತೃತ್ವದಲ್ಲಿ. ದಯವಿಟ್ಟು ಅವರು ನಮ್ಮ ಕಾರ್ಯದರ್ಶಿಗಳಾದಂಥ ವೀರೇಶ್ ಅವರ ತಂದೆ ತಾಯಿ ಹೆಸರು ಹೇಳಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದೆ. ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ
ದುರ್ಗದ ಅಮ್ಮನಗೌಡ ಬೆಳಗುರುಕಿ ಅವರ ಮಕ್ಕಳಾಗಿರ್ತಕ್ಕಂಥ ಅಮರೇಶಪ್ಪ, ಸೊಸೆಯಾಗಿರ್ತಕ್ಕಂಥ ಗಂಗಮ್ಮ ಹಾಗೂ ಮೊಮ್ಮಗಳು ಅಮರಮ್ಮ ಅವರಿಂದ ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 25,000 ರೂಪಾಯಿ ದತ್ತಿ ದಾನವನ್ನು ಇವತ್ತು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಶ್ರೀಯುತರಿಗೆ ತುಂಬು ಹೃದಯದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರು ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿಗೆ 25,000 ರೂಪಾಯಿ ಮೊತ್ತದ ಚೆಕ್ಕನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಪಂಪಯ್ಯ ಸ್ವಾಮಿ ಸಾಲಿಮಠ ಮುದ್ಗಲ್ ಅವರಿಗೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಈ ಒಂದು